ಧಾರವಾಡ ದಸರಾ ನವರಾತ್ರಿಯ ವಿಶೇಷೋತ್ಸವದ ಭಾಗವಾಗಿ ಧಾರವಾಡದ ಕಲಾಶಕ್ತಿ ಫೌಂಡೇಶನ್ ಹಾಗೂ ಪಂಡಿತ್ ಪುಟ್ಟರಾಜ್ ಗವಾಯಿ ಕಲಾ ಪ್ರತಿಷ್ಠಾನ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಧನಕೆರೆಯಲ್ಲಿ ಭವ್ಯ ದಾಂಡ್ಯ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಾಂಸ್ಕೃತಿಕ ಪರಂಪರೆ ಮತ್ತು ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮದ ಆಯೋಜಕರಾದ ಮಲ್ಲನಗೌಡ ಪಾಟೀಲ್ ಮತ್ತು ಅವರ ತಂಡದವರು ಯಶಸ್ವಿಯಾಗಿ ನಡೆಸಿದರು. ಎಲ್ಲ ನನ್ನ ಆತ್ಮೀಯ ಜನತೆಗೆ ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಕಲಾಶಕ್ತಿ ಫೌಂಡೇಶನ್ ಧಾರವಾಡ ಹಾಗೂ ಪುಟ್ಟರಾಜ ಗವಾಯಿಗಳ ಈ ಒಂದು ಪ್ರತಿಷ್ಠಾಪನೆ ವತಿಯಿಂದ ಇಲ್ಲಿ ನವರಾತ್ರಿಯ ದಾಂಡ್ಯ ಕಾರ್ಯಕ್ರಮವನ್ನು ವಿಶೇಷವಾಗಿದ್ದಾರೆ. ಇದರ ನೇತೃತ್ವ ವಹಿಸಿದಂಥ ನಮ್ಮ ಮಲ್ಲು ಪಾಟೀಲ್ ಅವರು ಮತ್ತು ಎಲ್ಲ ಅವರ ತಂಡಕ್ಕೆ ಶುಭವನ್ನು ಕೋರ್ತೇನೆ. ಮತ್ತು ವಿಶೇಷವಾದಂಥದ್ದು ಇವತ್ತೇನು ಇಲ್ಲಿ ನಮ್ಮ ಸಹೋದರಿಯರು ಇಲ್ಲಿ ದಾಂಡ್ಯ ಮಾಡಲಿಕ್ಕೆ ಬಂದಿದ್ದಾರೆ. ದಿನಗಳಿಂದ ತರಬೇತಿಯನ್ನು ವಿಶೇಷವಾಗಿ ನೀಡುವ ಮೂಲಕ ಒಂದು ವಿಶೇಷತೆಯನ್ನು ಮೆರುಗುವ ಮೂಲಕ ಅವನ್ನೆಲ್ಲರೂ ಒಂದು ತಮ್ಮಲ್ಲಿರುವಂಥ ಕಲಾ ಪ್ರತಿಭೆಯನ್ನು ಇಲ್ಲಿ ಒದಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಲಾಶಕ್ತಿ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಮಲ್ಲು ಪಾಟೀಲರಿಗೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಾಶಕ್ತಿ ಫೌಂಡೇಶನ್ ಇಂದ ದಾಂಡ್ಯ ಉತ್ಸವ ಅನ್ನೋ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಸೊ ಇದು 15 ದಿನಗಳ ಕಾಲ ವರ್ಕ್ಶಾಪ್ ಇರುತ್ತೆ. ಇದರಲ್ಲಿ ಹೋದ ವರ್ಷಕ್ಕಿಂತ ಈ ಸಾರಿ ಅದರ 2 ಪಟ್ಟು ಜನ ಸೇರಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಪ್ರತಿ ವರ್ಷದಂತೆ ನಮಗೆ ವೀರೇಶ್ ಚಿಟಗಿರಿ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರ ಮೇರೆಗೆ ಈ ಅದ್ದೂರಿಯಾಗಿ ನಮ್ಮ ದಾಂಡ್ಯ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹೀಗೆ ಮುಂದಿನ ಸಾರಿನೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿ. ನನ್ನ ಹೆಸರು ಮಲ್ಲನಗೌಡ ಪಾಟೀಲ್ ಅಂತೇಳಿ, ಕಲಾಶಕ್ತಿ ಫೌಂಡೇಶನ್ ಕೊರಿಯೋಗ್ರಾಫರ್ ಅಂಡ್ ಫೌಂಡರ್. ಸ್ಥಳೀಯ ಕಲಾವಿದರು ಮತ್ತು ನಾಗರಿಕರು ಈ ನೃತ್ಯೋತ್ಸವದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಸಾಧನಕೆರೆಯಲ್ಲಿ ಹಬ್ಬದ ವಾತಾವರಣ ಉತ್ಸಾಹದಿಂದ ಕಂಗೊಳಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಪರಂಪರೆಯ ಧಾರಾವಾಹಿಕವಾಗಿ ನೃತ್ಯ ಪ್ರದರ್ಶನ ನೀಡಿದ ದಾಂಡಿಯಾ ನೃತ್ಯದೊಂದಿಗೆ ಸಂಗೀತ, ಬಣ್ಣ ಬಣ್ಣದ ವೇಷಭೂಷಣಗಳು ಮತ್ತು ಶ್ರದ್ಧಾ ಭಕ್ತಿಯಿಂದ ಈ ನವರಾತ್ರಿಗೆ ವಿಶೇಷ ಆದ್ಯತೆ ನೀಡಿತು. ನಮ್ಮ ನಾಡ ಹಬ್ಬ, ನಮ್ಮ ಎಲ್ಲರ ಸಂಸ್ಕೃತಿ ಹಬ್ಬ, ಅದನ್ನ ನಾವು ದಾಂಡ್ಯ ಮುಖಾಂತರ ಎಲ್ಲರಿಗೂ ತೋರಿಸ್ಬೇಕಂತ ಇಷ್ಟಪಡ್ತೀವಿ. ಆದರೆ ಇವತ್ತು ಸೇರಿದ್ದೆ ಎಲ್ಲ ಯಾವ ವಯಸ್ಸು ಮಿತಿ ಇಲ್ಲ, ಏನೂ ಇಲ್ಲ. ಎಲ್ಲರೂ ಬಹಳ ಖುಷಿಯಿಂದ ನಾವು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಎಲ್ಲರೂ ಮನಸ್ಸು ಬಿಚ್ಚಿ ಕುಣಿದಿದ್ದೇವೆ. ದಸರಾ ಹಬ್ಬ ಭಾಳ ಖುಷಿಯಿಂದ ವಿಜೃಂಭಣೆಯಿಂದ ನಡೆಸಿದ್ವಿ. ಮನೆಯೊಳಗೆ ಬರೀ ಅದೇ ಕೆಲಸ ಅದೇ ಇದರೊಳಗೆ ಇರ್ತಿದ್ವಿ. ಆದರೆ ಇವತ್ತು ಫುಲ್ ಎಲ್ಲರೂ ಎಲ್ಲ ಮನೆ ಕೆಲಸ ಎಲ್ಲ ಬಿಟ್ಕೊಟ್ಟು ಫುಲ್ ಎಂಜಾಯ್ ಮಾಡ್ಕೊಂಡು ಕುಣಿದಿದ್ದೀವಿ. ಭಾಳ ಖುಷಿ ಆಯಿತು. ಅದ್ರಾಗ ನಮ್ಮ ಕಲಾಶಕ್ತಿ ತಂಡದ ಸರ್ ಭಾಳ ಮಲ್ಲನಗೌಡ ಪಾಟೀಲ್ ಸರ್ ನಮಗೆ 8 ದಿನ ಆಯ್ತು ನಮಗೆ ಕಂಟಿನ್ಯೂ ನಮಗೆ ಪ್ರಾಕ್ಟೀಸ್ ಬರಲಿಲ್ಲ ಅಂದ್ರೂ ಕಂಟಿನ್ಯೂ ಮಾಡ್ರಿ ಅಂತ ನಮಗೆ ಇದನ್ನ ಒಂಥರ ಎನರ್ಜಿ ಹಾಕಿ ಮಾಡಿಸಿದ್ರು. ಖುಷಿ ಆಯ್ತು ಅಷ್ಟೇ. ಫುಲ್ ಎಂಜಾಯ್ ಮಾಡಿದ್ವಿ ಸರ್. ಪ್ರಿಯಾಂಕಾ ಪಾಟೀಲ್, ನಾವು ಆದಿಶಕ್ತಿ ನಗರ, ಮದಿಯಾಳ. ಕ್ರಾಂತಿ ಸಮಾಚಾರ, ಧಾರವಾಡ.